ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ನಾನಾ ಪಾಟೇಕರ್ ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಎಂಬುದು. ನಾನು ನಿಮ್ಮ ಒಂದು ಇಂಟರ್ವ್ಯೂ ನೋಡ್ತಿದ್ದೆ. ಅದ್ರಲ್ಲಿ ನೀವು ಹೇಳಿದ್ರಿ 13ನೇ ವಯಸ್ಸಿನಲ್ಲಿ ಮುಂಬೈನಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ ಆಗ ನನ್ನಲ್ಲಿ ಒಂದು ಕೀಳರಿಮೆ ಇತ್ತು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು, ನನ್ನ ಜೊತೆಗೆ ಯಾರು ಮಾತಾಡೋದಿಲ್ಲ ಅಂತ. ಇದು 1959ನಲ್ಲಿ ನಾನು ಇಲ್ಲಿಗೆ ಬಂದಾಗ 6ನೇ ಕ್ಲಾಸಲ್ಲಿರುವಾಗ ನನ್ನ ಅತ್ತೆ ಇಲ್ಲಿ ಒಬ್ಬ ಸ್ಕೂಲ್ ಟೀಚರ್ ಆಗಿದ್ರು. ಆವಾಗ ನಾನು ಸುಧಾರಿಸ್ಲಿ ಅಂತ ನಮ್ಮಮ್ಮ ಹಳ್ಳಿಯಿಂದ ನನ್ನ ಇಲ್ಲಿ ಕಳಿಸಿದ್ರು. ಅದ್ರ ಮುಂದಿನ ವರ್ಷ ನಮ್ಮ ಅತ್ತೆ ತನ್ನ ಮಕ್ಕಳು ಹಾಳಾಗಬಾರ್ದು ಅಂತ ನನ್ನ ವಾಪಸ್ ಊರಿಗೆ ಕಳಿಸಿದ್ರು. ಆದರೆ ಒಂದು ಸಮಸ್ಯೆ ಏನು ಅಂದರೆ ಯಾವಾಗಲೂ ಇಂಗ್ಲೀಷ್ ಮಾತಾಡಕ್ಕೆ ಬರ್ತಿರ್ಲಿಲ್ಲ. ಇವತ್ತು ನನಗೆ ಇಂಗ್ಲೀಷ್ ಸರಿಯಾಗಿ ಮಾತಾಡಕ್ಕೆ ಬರೋದೇ ಇಲ್ಲ ಮಾತಾಡೋಕ್ಕೆ. ಅಂದರೆ ಅದು ಯಾವಾಗಲೂ ಅವಶ್ಯಕತೆನೇ ಬೀಳಲಿಲ್ಲ. JSS ಕಾಲೇಜ್ಗೆ ಸೇರಿದ್ವಿ, ಆರ್ಟ್ಸ್ ಕಡೆ. ಅಲ್ಲಂತೂ ಭಾಷೆನೇ ಬೇಕಿರಲಿಲ್ಲ. ಇನ್ನು ಇಂಗ್ಲೀಷ್ ಎಲ್ಲಿಂದ? ಕೈಯಲ್ಲೊಂದು ಪೇಂಟು ಬ್ರಷು, ಅದೇ ಭಾಷೆ. ಮತ್ತೆ ಇನ್ನೊಂದೇನಂದ್ರೆ ಯಾವಾಗಲೂ ನನಗೆ ನನ್ನ ಮುಖದ ಮೇಲೆ ಅಂದರೆ ನನಗೆ ನಮ್ಮ ಅಣ್ಣ ಏನಿದಾರಲ್ಲ, ನಮ್ಮ ಅಣ್ಣಂದ್ರು ಅವರೆಲ್ಲ ಚೆನ್ನಾಗಿದ್ರು. ಆದರೆ ನನ್ನ ಮುಖ ಈ ಥರ ಇತ್ತು. ಸೊ ನನಗೆ ಯಾವಾಗಲೂ ಏನು ಅನಿಸ್ತಿತ್ತು ಅಂದರೆ ನನ್ನ ತಂದೆ ತಾಯಿ ಅವ್ರನ್ನ ತುಂಬ ಪ್ರೀತಿಸ್ತಾರೆ, ನನ್ನ ಪ್ರೀತಿಸಲ್ಲ ಅಂತ. ಸೊ ಒಂದ್ಸಲ ನಾನೊಂದು ನಾಟಕದಲ್ಲಿ ಕೆಲಸ ಮಾಡಿದೆ ಊರಲ್ಲಿ ನಾನಿರುವಾಗ. ಸೊ ಆ ನಾಟಕ ನೋಡೋದಕ್ಕೆ ನಮ್ಮಪ್ಪ ಮುಂಬೈಯಿಂದ ಹಳ್ಳಿಗೆ ಬಂದಿದ್ರು. ಸೊ ನಾನೇನು ಅನ್ಕೊಂಡೆ, ಇದೊಂದು ಒಳ್ಳೆ ಅವಕಾಶ ನಮ್ಮ ಅಪ್ಪನ ಗಮನನ ನನ್ನ ಮೇಲೆ ಹೇಳ್ಕೊಳ್ಳೋದಕ್ಕೆ. ಸೊ ಆ ರೀತಿ ನಾನು ಥಿಯೇಟರ್ ಶುರು ಮಾಡಿದ್ದು ರಜತ್. ಆದರೆ ಯಾವಾಗಲೂ ನನಗೆ ನನ್ನ ಮೇಲೆ ನಾನು ತುಂಬ ಕಮ್ಮಿ, ನಾನು ಚೆನ್ನಾಗಿಲ್ಲ ಅಂತ ಅನಿಸ್ತಿತ್ತು. ನನಗೇನು ಅನಿಸ್ತಿತ್ತು ಅಂದರೆ ನನ್ನಲ್ಲಿ ಏನೋ ಕೊರತೆ ಇದೆ. ಆದರೆ ಥಿಯೇಟರ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಜನರಿಂದ ದೂರ, ಅವ್ರು ಅಲ್ಲಿ ಕೂತಿದ್ದಾರೆ, ನಾನು ಇಲ್ಲಿದ್ದೀನಿ. ಸೊ ಆ ಜಾಗ ನನ್ನ ಜಾಗೀರಾಗಿರ್ತಿತ್ತು. ನನ್ನ ನೋಡೋಕೆ ಬಂದಿದ್ದಾರೆ. ಸೊ ನನಗೆ ತುಂಬ ಖುಷಿ ಆಗ್ತಿತ್ತು. ಸೊ ನಿಧಾನಕ್ಕೆ ಸ್ಲೋ ಆಗಿ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗ್ಬಿಡ್ತು. ವಿಶ್ವಾಸ ನಿಮ್ಮೊಳಗೆ ಬಂತು. ಕಾನ್ಫಿಡೆನ್ಸ್ ಮತ್ತೆ ದುರಂಕಾರ. 13ನೇ ವಯಸ್ಸಿನಲ್ಲಿ ನೀವು ಚಿತ್ರದ ಪೋಸ್ಟರ್ಗಳನ್ನ ಚಿತ್ರಿಸ್ತಾ ಮಾಡ್ತಿದ್ದೆ. ಅಂದ್ರೆ ಏನಂದ್ರೆ ನಮ್ಮ ತಂದೆ ಮಾಡ್ತಿದ್ದಿದ್ದು ಬಿಸ್ನೆಸ್ ಲಾಸ್ ಆಗೋಯ್ತು. ಮತ್ತೆ ವಿಧಿ ಇಲ್ಲದೆ 13ನೇ ವಯಸ್ಸಿಗೆ ಜಾಬ್ ಮಾಡಕ್ ಶುರು ಮಾಡಿದೆ ನಾನು. ಫಿಲ್ಮ್ ಪೋಸ್ಟರ್ಸ್ ಪೇಂಟ್ ಮಾಡೋದು. 8 ಕಿಲೋಮೀಟರ್ ನಡ್ಕೊಂಡು ಹೋಗೋದು, 8 ಕಿಲೋಮೀಟರ್ ನಡ್ಕೊಂಡು ಬರೋದು. ದಿನಕ್ಕೆ 16 ಕಿಲೋಮೀಟರ್, 35 ರೂಪಾಯಿ ಸಂಬಳ, ಒಂದು ಹೊತ್ತಿನ ಊಟ, ಇದಕ್ಕೆ ಮಾಡ್ತಿದ್ದೆ. ಆದ್ರೆ ನಂಗೆ ಅನ್ಸುತ್ತೆ ಆ ದಿನಗಳು ಏನು ಕಲಿಸಿದೆಯಲ್ಲ ನನಗೆ ಪಾಠ, ಆ ಪಾಠ ನಾನು ಎಲ್ಲೂ ಕಲಿಯೋಕ್ಕಾಗ್ತಿರ್ಲಿಲ್ಲ. ಆ ಸಮಯ ಏನು ಕಲಿಸಿದೆಯಲ್ಲ ನನಗೆ ಎಲ್ಲಿ ಸಿಗುತ್ತೆ ಕಲಿಯೋದಕ್ಕೆ? ಯಾವ ಪಾಠಶಾಲೆಯಲ್ಲಿ ಸಿಗುತ್ತೆ? ಒಂದ್ ವೇಳೆ ನಿಮಗೆ ಗೊತ್ತಿದ್ರೆ ಇಂಥ ಮುಖ ಇದೆ ಅಂತ ನೀವು ಸಿನಿಮಾಗೆ ಹೇಗ್ ಬಂದ್ರಿ? ಅದರಲ್ಲೂ ಹೀರೋ ಆಗೋದು? ಇಲ್ಲ, ನಾನು ಥಿಯೇಟರ್ ಮಾಡ್ತಾ ಇದ್ದೆ. ನಾನು ಸ್ಮಿತಾ ಪಾಟೀಲಿಂದ ನಾನು ಸಿನಿಮಾಗೆ ಬಂದೆ. ಅವಳು ತುಂಬಾ ಫೋರ್ಸ್ ಮಾಡಿ ನನ್ನನ್ನು ಕರೆದ್ಲು, ನಿನ್ ಸಿನಿಮಾಗೆ ಬರಲೇಬೇಕು ಅಂತ. ಆರ್ ಎಲ್ಸ್ ಐ ವಾಸ್ ಹ್ಯಾಪಿ ಇನ್ ಥಿಯೇಟರ್. ಆದ್ರೆ ಸಿನಿಮಾಗಳಲ್ಲಿ ಹೀರೋಗೆ ಒಂದು ಇಮೇಜ್ ಇರುತ್ತೆ. ಸಲ್ಮಾನ್ ಖಾನ್, ರಿತಿಕ್ ರೋಷನ್, ಬಾಡಿ ಬಿಲ್ಡಿಂಗ್, ಹಂಕ್, ಬಲಿಷ್ಠವಾದಂಥ ದೇಹ, ಸುಂದರವಾದಂಥ ಮುಖ. ನೋಡಿ, ನೀವು ಹೇಗೆ ಕಾಣ್ತೀರೋ ಅದು ಬರೀ 1 ನಿಮಿಷ 2 ನಿಮಿಷ, 3ನೇ ನಿಮಿಷದಿಂದ ನೀವೇನ್ ಮಾಡ್ತೀರಿ ಅದು ಮುಖ್ಯ. ನನ್ನ ಪ್ರಶ್ನೆ ಏನು ಅಂದ್ರೆ, ನಾವು ಕ್ಯಾರೆಕ್ಟರ್ನ ಮಾಡ್ಬೇಕಾದ್ರೆ ಅದಕ್ಕೆ ಜೀವ ತುಂಬಬೇಕು. ಸೊ ಗಮನಿಂದ ಹಿಡಿದು 2611 ತನಕ ನಿಮ್ಮಲ್ಲಿ ಯಾವ ಬದಲಾವಣೆ ಕಾಣ್ತು? ನೀವು ಯಾವ ಕ್ಯಾರೆಕ್ಟರ್ಗಳನ್ನ ಮಾಡಿದ್ರು ಅದರಿಂದ ನಿಮ್ಮಲ್ಲಿ ಏನ್ ಚೇಂಜಸ್ಗಳಾಗ್ತಾ ಹೋಯ್ತು? ಇಲ್ಲ, ಅದು ನನ್ನಲ್ಲಿ ಬದಲಾವಣೆ ಅಲ್ಲ. ಸಮಾಜದಲ್ಲಿ ಏನೇನ್ ನಡೀತಾ ಇದೆ ಅವಾಗವಾಗ ಅದರಿಂದ ನನ್ನಲ್ಲಿ ಬದಲಾವಣೆ. ಅದಕ್ಕೆ ನಾನು ಆ ಪಾತ್ರಗಳು ಮಾಡಕ್ಕೆ ಕೂತ್ಕೋ. ಯಾಕಂದ್ರೆ ನನ್ನಲ್ಲಿ ಏನ್ ಬದಲಾವಣೆ ಆಗ್ತವೆ, ನಾನು ಯಾವ ಪಾತ್ರಗಳು ಮಾಡ್ತೀನಲ್ಲ ಅದಕ್ಕೆ ಕಾರಣ ಬೆಳಗ್ಗೆನ ನ್ಯೂಸ್ ಪೇಪರ್. ಆ ನ್ಯೂಸ್ ಪೇಪರ್ ಏನ್ ಓದ್ತೀನಲ್ಲ ಬೆಳಗ್ಗೆ ನಾನು, ಅದರಿಂದ ಫ್ರಸ್ಟ್ರೇಷನ್ ಆಗುತ್ತೆ, ಅಸಹ್ಯ ಆಗುತ್ತೆ, ನೋವಾಗುತ್ತೆ. ಅದೆಲ್ಲ ಕಾರಣ ಆಗುತ್ತೆ ನನ್ನ ಬದಲಾದ ರೋಲ್ಗಳಿಗೆ. ಅದಕ್ಕೆ ನಾನು ಹೇಳೋದು, ನನ್ನ ಹತ್ರ ಒಂದು ಮಾಧ್ಯಮ ಇದೆ ಅದನ್ನೆಲ್ಲ ಆಚೆ ಹಾಕೋದಕ್ಕೆ. ಆದ್ರೆ ಯಾವ್ದಾದ್ರೂ ಪಾತ್ರ ಮಾಡಿ ನನ್ನಲ್ಲೇನಾದ್ರೂ ಬದಲಾವಣೆ ಬಂತ ಅಂದ್ರೆ, ಪರಿಂದನಲ್ಲಿ ಮಾಡಿದ ಪಾತ್ರದಿಂದ ನನಗೇನಾದ್ರೂ ಬದಲಾವಣೆ ಬಂತ? ಇಲ್ಲ, ಆಗಿಲ್ಲ. ಆದ್ರೆ ನನಗೆ ನೋವು ತುಂಬಾ ಆಯ್ತು. ಕ್ರಾಂತಿವೀರಿಂದ ತುಂಬಾ ನೋವಾಯ್ತು. ಅಂದ್ರೆ 93ಯಲ್ಲಿ ಅದು ಕಮ್ಯುನಲ್ ರೈಟ್ಸ್ ಏನ್ ನಡೀತಾ ಇತ್ತು ಅದ್ರ ಮೇಲಿತ್ತು ಆಧಾರಿತ. ಆದ್ರೆ ಆ ಫೇಸ್ ದಾಟುವಾಗ ತುಂಬಾ ನೋವಾಗುತ್ತೆ. ಆದ್ರೆ ನನ್ನಲ್ಲಿ ಏನಾದ್ರೂ ಬದಲಾವಣೆ ಬಂದಿದೆ ಆ ಪಾತ್ರದಿಂದ ಅಂದ್ರೆ ಇಲ್ಲ. ಆ ನೋವು ನಮ್ಮ ಥಾಟ್ ಅಲ್ಲಿ ಇದೆಲ್ಲ ನಡೆಯುವಾಗ ನೋವಾಗುತ್ತೆ. ಇದೆಲ್ಲ ನಡೆಯುತ್ತಲ್ಲ ಸಮಾಜದಲ್ಲಿ ಅವಾಗ. ಮತ್ತೆ ಅದರ ನೋವು ಆಚೆ ಬರೋದು ಸಿನಿಮಾ ಮಾಡಿದಾಗ ಬರುತ್ತೆ. 2611 ಅದರ ರಿಸಲ್ಟ್. ಅದು ಕ್ರಾಂತಿವೀರ್ ಕೂಡ ನಾವು ಸಮಾಜದಲ್ಲಿ ನೋಡಿದ ನೋವಿನ ರಿಸಲ್ಟ್. ಸಾಕಷ್ಟು ಸಲ ನೀವು ಬೇರೆಯವರು ಬರ್ದಂತ ಡೈಲಾಗ್ ಅನ್ನ ಬಿಟ್ಟು ನಿಮ್ದೇ ಡೈಲಾಗ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತೀರಂತೆ. ಸೊಳ್ಳೆ ಮತ್ತೆ ಹಿಜಡ ಅಂತ ಡೈಲಾಗ್ಗಳು. ಸಲ ಏಕ್ ಮಚ್ಚರ ಆದ್ಮಿ ಕೋ ಹಿಜಡ ಬನಾ
क्या करे साला, एक मच्छर आदमी को हिजड़ा बना देता है। सुबह घर से निकलो, भीड़ का हिस्सा बनो, शाम को घर जाओ, दारू पियो, बच्चे पैदा करो, सुबह तलक फिर एक बार मर जाओ, क्योंकि अंदर का इंसान मर चुका है, जीने के लिए घिनौने समझौते कर चुका है। क्या करे साला, एक मच्छर आदमी को हिजड़ा बना देता है। ಆದ್ರೆ ಅನ್ಫಾರ್ಚುನೇಟ್ಲಿ ಒಂದು ನೋವು ಏನು ಅಂದ್ರೆ ಸ್ಟಾರ್ಟಿಂಗ್ 2 ಲೈನ್ಸ್ ಮಾತ್ರ ಜನ ನೆನ್ಪಿಟ್ರು, ಅದಾದ್ಮೇಲೆ ನೆಕ್ಸ್ಟ್ ಲೈನ್ಸ್ ನ ಜನ ನೆನ್ಪಿಡ್ಲೇ ಇಲ್ಲ. ತುಂಬಾ ಚೆನ್ನಾಗಿ ಬರ್ದಿದ್ರು ಸಮೀರ್, ತುಂಬಾ ಚೆನ್ನಾಗಿ ಬರ್ದಿದ್ರು. ಇದ್ರಲ್ಲಿ ಹೇಳ್ತೀರಾ ಆತ್ಮ ಮತ್ತೆ ಮನುಷ್ಯ ಸತ್ತಿದ್ದಾನೆ ಅಂತ. अंदर का इंसान मर चुका है, जीने के लिए घिनौने समझौते कर चुका है। क्या करे साला, एक मच्छर आदमी। ತುಂಬಾ ಚೆನ್ನಾಗಿ